ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ಕರೆಂಟ್ ಅಫೇರ್ಸ್ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಮೊದಲನೆಯ ಪ್ರಶ್ನೆ ಕಡೆ ಈಗ ನಾನು ಡೈರೆಕ್ಟಾಗಿ ಹೋಗೋಣ, ಟೈಮ್ ವೇಸ್ಟನ್ನು ಮಾಡೋದು ಬೇಡ. ಮೊದಲನೆಯ ಪ್ರಶ್ನೆ, ಶಬ್ದೋತ್ಸವ ಸಾಹಿತ್ಯ ಉತ್ಸವವು ಈ ಕೆಳಗಿನ ಯಾವ ಸ್ಥಳದಲ್ಲಿ ನಡೆಯಿತು? ಈ ಪ್ರಶ್ನೆಗೆ ಉತ್ತರವನ್ನು ನೋಡೋದಾದ್ರೆ ಈ ಒಂದು ಶಬ್ದೋತ್ಸವ ಒಂದು ಸಾಹಿತ್ಯ ದೆಹಲಿ ಒಳಗೆ ನಡೀತು. ಅಂದ್ರೆ ರೀಸೆಂಟಾಗಿ ಇದೊಂದು ನಡೆದಿದ್ದೆಲ್ಲೇ ದೆಹಲಿ ಒಳಗೆ. ಈ ಒಂದು ಕ್ವಶನ್ ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್ ಆದ ಕಾರಣ ಒಂದು ಹ್ಯಾಶ್ಟ್ಯಾಗನ್ನು ಕೂಡ ಕೊಡೋಣ. ಈಗ ಮುಂದಿನ ಪ್ರಶ್ನೆ ಕಡೆ ನಾವು ಹೋಗೋಣ. ಭಾರತದ ಮೊದಲ ಕೊಳಚೆ ಮುಕ್ತ ನಗರವಾಗಲು ಯಾವ ನಗರ ಸಜ್ಜಾಗಿದೆ? ಈ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗೈತಿ. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋದಾದ್ರೆ ಅದ ಸೂರತ್. ಈ ಸೂರತ್ ಅನ್ನೋದು ಒಂದು ಕೊಳಚೆ ಮುಕ್ತವಾಗೈತಿ. ಏನ ಕೊಳಚೆ ಮುಕ್ತ. ಆನಂತರ ಈಗ ಮುಂದಿನ ಪ್ರಶ್ನೆ ಕಡೆ ಹೋಗೋದು. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಸರ್ಕಾರಿ ಆಸ್ಪತ್ರೆ ಆಧಾರಿತ AI ಕ್ಲಿನಿಕ್ಕನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ಈ ಕ್ವಶನ್ ಐತಲ್ಲ, ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಕೈತಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಕೈತಿ, ನೆನಪಿಟ್ಕೋರಿ. ಇದನ್ನು ಎಲ್ಲಿ ಒಂದು ಸ್ಥಾಪನೆ ಮಾಡಿದ್ದಾರೆ ಅಂದ್ರೆ ಒಂದು ಗ್ರೇಟರ್ ನೋಯ್ಡಾ ಒಳಗೆ ಈ ಒಂದು AI ಆಧಾರಿತ ಕ್ಲಿನಿಕ್ಕನ್ನು ಸ್ಥಾಪಿಸಲಾಗೈತಿ. ಇದು ಇಂಪಾರ್ಟೆಂಟ್ ಆಕೈತಿ ಕ್ವಶನ್. ಯಾಕಂದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ನೋಡಿದ್ರೆ ನಾವು AI ರಿಲೇಟೆಡ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗೋ ಕಾರಣಕ್ಕೆ ಈ ಒಂದು ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಕೂಡ ಆಗೋ ಚಾನ್ಸ ಭಾಳ ಐತಿ. ಓಕೆ, ಈ ಒಂದು ಕ್ವಶನ್ ಅರ್ಥ ಆಯ್ತಲ್ಲ. ಈಗ ನಾನು ಮುಂದಿನ ಪ್ರಶ್ನೆ ಕಡೆ ಹೋಗೋಣ. ಮುಂದಿನ ಪ್ರಶ್ನೆ, ವಿಶ್ವ ಆರೋಗ್ಯ ಸಂಸ್ಥೆಯಲ್ಲಿ ಔಷಧ ಜಾಗೃತಿಗೆ ಕೊಡುಗೆ ನೀಡುವಲ್ಲಿ ಭಾರತ ಯಾವ ಶ್ರೇಣಿಯನ್ನು ಸಾಧಿಸಿದೆ ಅಂತೈತಿ. ಈ ಒಂದು ಪ್ರಶ್ನೆಗೆ ಉತ್ತರ ಒಂದು 8th ಅಂತ ಹೇಳ್ಬೋದು. ನಾವು 8ನೇ ಒಂದು ಶ್ರೇಣಿಗೆ ನಮ್ಮ ಭಾರತ ಒಂದು ಇದನ್ನು ಹೊಂದೈತಿ. ಆನಂತರ ಮುಂದಿನ ಪ್ರಶ್ನೆ, ಭಾರತದ ಮೊದಲ ಉಷ್ಣವಲಯದ RAS ಆಧಾರಿತ ರೇನ್ಬೋ ಟ್ರೈಟ್ ಫಾರ್ಮನ್ನು ಎಲ್ಲಿ ಆರಂಭಿಸಲಾಗಿದೆ? ಈ ಕ್ವಶನ್ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗೋ ಚಾನ್ಸ್ ಐತಿ. ಒಂದು RAS ಆಧಾರಿತ ಒಂದು ರೇನ್ಬೋ ಟ್ರೈಟ್ ಫಾರ್ಮನ್ನು ನಾವು ಹೈದರಾಬಾದ್ ಒಳಗೆ ಒಂದು ಆರಂಭಿಸಿದ್ದ ಕಾಣ್ತವೆ. ಹೈದರಾಬಾದ್ ಒಳಗೆ ಇದನ್ನು ಆರಂಭಿಸಿದಾರು. ಸ್ವಲ್ಪ ಮಟ್ಟಿಗೆ ರೈಲ್ವೇದವ್ರ ಇದಕ್ಕೆ ಹೆಚ್ಚು ಗಮನ ಕೊಡ್ರಿ. SSCದವ್ರ ನಡೀತೈತಿ. ಈ ಒಂದು ಕ್ವಶನನ್ನು ಸ್ಕಿಪ್ ಮಾಡಿದ್ರು ಕೂಡ, ಬಟ್ ರೈಲ್ವೇದವ್ರ ಒಂದು ಇಂಪಾರ್ಟೆಂಟ್ ಆಕೈತಿ. ರೈಲ್ವೇದವ್ರಿಗೆ ಇಂಪಾರ್ಟೆಂಟ್ ಆಕೈತಿ. ಆನಂತರ ಈಗ ನಾ ಮುಂದಿನ ಪ್ರಶ್ನೆ ಕಡೆ ಹೋಗೋಣ. ಮುಂದಿನ ಪ್ರಶ್ನೆ, 2026ರಲ್ಲಿ ಜಲ್ಲಿಕಟ್ಟು ಉತ್ಸವವನ್ನು ಯಾವ ರಾಜ್ಯದಲ್ಲಿ ನಡೆಸಲಾಗುತ್ತದೆ? ಈ ಒಂದು ಪ್ರಶ್ನೆಗೆ ಉತ್ತರ, ತಮಿಳುನಾಡೊಳಗೆ ಒಂದು ಜಲ್ಲಿಕಟ್ಟು ಉತ್ಸವ 2026 ನಡೆಸಲಾಕೈತಿ. ಇದು ಕೂಡ ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್ ಐತಿ. ಆನಂತರ ಮುಂದಿನ ಪ್ರಶ್ನೆ, ಭಾರತವು ಯಾವ ದೇಶವನ್ನು ಹಿಂದಕ್ಕೆ ವಿಶ್ವದ ಒಂದು ಅತಿ ದೊಡ್ಡ ಅಕ್ಕಿ ಉತ್ಪಾದಕ ರಾಷ್ಟ್ರವಾಯಿತು ಅಂತ ಹೇಳ್ಬೋದು ನಾವು. ಇದಕ್ಕೆ ಉತ್ತರ ಚೀನಾ. ಫಸ್ಟ್ನೇಗೆ ನಾವು ನೋಡೋದಾದ್ರೆ ಇಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಐತಿ. ನಾವು ಫಸ್ಟ್ ಸ್ಥಾನದೊಳಗೆ ಚೀನಾ ಇತ್ತು. ಮೊದಲನೇಗೆ ಯಾವುದಿತ್ತು? ಒಂದು ಚೀನಾ ಇತ್ತು. ಇದು ಯಾವಾಗಂದ್ರೆ 2026 ಒಂದು 25 ಏನಿತ್ತಲ್ಲ, ಇಲ್ಲೇ ಚೀನಾನ ನೋಡ್ತೇವೆ. ಆನಂತರ ಇದನ್ನು ಹಿಂದಿಕ್ಕಿ ನಮ್ಮ ಭಾರತ ಇದು ಮುಂದಾಗಿ ಸಾಗೈತೆ ಅಂತ ಹೇಳ್ಬೋದು. ಈಗ ಭಾರತ ಅನ್ನೋದು ಒಂದು ನಮ್ಮ ದೇಶ ಐತಲ್ಲ, ಇದು ಅಕ್ಕಿ ಉತ್ಪಾದನೆ ಒಳಗೆ ಫಸ್ಟ್ ಸ್ಥಾನಕ್ಕೆ ಬಂದೈತಿ. ಯಾವುದನ್ನು ಹಿಂದಾಕಿ? ಚೀನಾ ದೇಶವನ್ನು ಹಿಂದಾಕಿ. ಆನಂತರ ಮುಂದಿನ ಪ್ರಶ್ನೆ, ಖೇಲೋ ಇಂಡಿಯಾ ಬೀಚ್ ಕ್ರೀಡಾಕೂಟದ 2ನೇ ಆವೃತ್ತಿಯನ್ನು ಯಾವ ಸ್ಥಳದಲ್ಲಿ ಉದ್ಘಾಟಿಸಲಾಯಿತು? 2ನೇ ಒಂದು ಆವೃತ್ತಿ ಒಂದು ದೀವ್ ಒಳಗೆ ಉದ್ಘಾಟನೆ ಮಾಡಿದಾರು. ಆನಂತರ ಮುಂದಿನ ಪ್ರಶ್ನೆ ಕಡೆ ಹೋಗೋಣ. ಇತ್ತೀಚೆಗೆ ಯಾವ ದೇಶವು ಇಂಡಿಯನ್ ಪ್ರೀಮಿಯರ್ ಲೀಗ್ ಪ್ರಸಾರವನ್ನು ನಿಷೇಧಿಸಿದೆ? ಇದು ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್ ಆಗೋದೈತಿ. ಇದಕ್ಕೆ ಬಾಂಗ್ಲಾದೇಶದವರ ಇದನ್ನು ಮಾಡಿದಾರು. ಬಟ್ ಇದರಿಂದ ಲಾಸ ಅವ್ರಿಗೆ ಐತೆ ಅನ್ನೋದು ಅವ್ರು ಮರ್ತಾರೇನೋ. ಬಟ್ ಈ ಒಂದು ಪ್ರಶ್ನೆಗೆ ಉತ್ತರ ಒಂದು ಬಾಂಗ್ಲಾದೇಶ. ಆನಂತರ ಮುಂದಿನ ಪ್ರಶ್ನೆ ಕಡೆ ಹೋಗೋಣ. ಮುಂದಿನ ಪ್ರಶ್ನೆ, 72ನೇ ರಾಷ್ಟ್ರೀಯ ವಾಲಿಬಾಲ್ ಚಾಂಪಿಯನ್ಶಿಪ್ ಎಲ್ಲಿ ಉದ್ಘಾಟನೆಗೊಂಡಿತು? ಮೋಸ್ಟ್ ಇಂಪಾರ್ಟೆಂಟ್ ಇವತ್ತಿನ ವಿಡಿಯೋದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಅಂದ್ರೆ ಇದು ಒಂದು ವಾಲಿಬಾಲ್ ಚಾಂಪಿಯನ್ಶಿಪ್ 72ನೇದ. ಎಷ್ಟನೇದಂದು ಕೇಳೋ ಇದು ಕೂಡ ಇರ್ತೈತಿ. 72ನೇದ. ಅದನ್ನು ಎಲ್ಲಿ ಇದನ್ನು ಮಾಡಿದ್ದಾರೆ ಅಂದ್ರೆ ಅದು ವಾರಾಣಸಿ ಒಳಗೆ ಒಂದು 72ನೇದ ವಾಲಿಬಾಲ್ ಚಾಂಪಿಯನ್ಶಿಪ್ಪನ್ನು ಉದ್ಘಾಟನೆ ಮಾಡಿದಾರು. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ ಇವತ್ತಿಂದ. ಇವಾಗಿದ್ದು ಮೋಸ್ಟ್ ಇಂಪಾರ್ಟೆಂಟ್ ಒಂದು ಕರೆಂಟ್ ಅಫೇರ್ಸ್ ಕ್ವಶನ್ಗಳು
ಇದೇ ರೀತಿ ನಿಮ್ಗೆ ಕರೆಂಟ್ ಅಫೇರ್ಸ್ ಕ್ವಶನ್ ಬಗ್ಗೆ ತಿಳ್ಕೊಬೇಕನ್ನೋ ಒಂದು ಇದಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೆಕ್ಸ್ಟ್ ನಾಳೆ ಮತ್ತಷ್ಟು ಕರೆಂಟ್ ಅಫೇರ್ಸ್ ನಾಳಿನ ಕರೆಂಟ್ ಅಫೇರ್ಸ್ ಒಂದಿಗೆ ನಾನು ನಿಮ್ಗೆ ಸಿಗ್ತಾನು. ಅಲ್ಲಿವರೆಗೂ ಬಾಯ್.